ಪವರ್ ಕೆಫೆಯಲ್ಲಿ ಮೇಜರ್ ಸ್ಟೋರಿ ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸ್ತಾ ಇದೆ ಬಾಲಕನ ಕಿಡ್ನಾಪ್ ಮತ್ತು ಮರ್ಡರ್ ಕೇಸು. ಹಣಕ್ಕೆ ಬೇಡಿಕೆ ಇಟ್ಟು 13 ವರ್ಷದ ಬಾಲಕ ನಿಶ್ಚಿತ್ನನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡಿಬಿಡ್ತಾರೆ ಆ ಹಂತಕರು. ಆ ಬಾಲಕನನ್ನ ಕಿಡ್ನಾಪ್ ಮಾಡ್ತಾರೆ, ಹಣಕ್ಕಾಗಿ ಬೇಡಿಕೆ ಇಡೋಕ್ಕೂ ಮುಂಚೆನೆ ಕೊಲೆ ಮಾಡಿಬಿಟ್ಟಿರ್ತಾರೆ. ಇದಾಗಿರೋದು ಆನೇಕಲ್ ತಾಲೂಕಿನ ಕಗ್ಗಲಿಪುರದಲ್ಲಿ. ಚಾಕುವಿನಿಂದ ಇರಿದು ಶವ ಸುಟ್ಟು ದುಷ್ಕರ್ಮಿಗಳು ಅಲ್ಲಿಂದ ಸ್ಥಳದಿಂದ ಎಸ್ಕೇಪ್ ಆಗಿಬಿಟ್ಟಿದ್ರು. ಈ ನಿಶ್ಚಿತ್ ಹುಡುಗ ಟ್ಯೂಷನ್ಗೆ ಅಂತ ಹೋಗಿದ್ದ. ಟ್ಯೂಷನ್ಗೆ ಹೋಗಿದ್ದಂತಹ ಸಂದರ್ಭದಲ್ಲಿ ಆ ಹಂತಕರು ಆ ನಿಶ್ಚಿತ್ನ ಕಿಡ್ನಾಪ್ ಮಾಡ್ತಾರೆ. 13 ವರ್ಷದ ಬಾಲಕ ಟ್ಯೂಷನ್ಗೆ ಹೋಗಿದ್ದಾಗ ಸಂಜೆ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಡೋದಕ್ಕೂ ಮುಂಚೆನೆ ಚಾಕು ಇರಿದು ಸುಟ್ಟು ಕರಕಲಾಗ್ಬಿಟ್ಟಿದೆ ನೋಡಿ ಬಾಡಿ. ಪಾಪ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ. ಊಹೆ ಮಾಡಿರ್ಲಿಕ್ಕಿಲ್ಲ ಈ ರೀತಿಯಾಗಿ ಒಂದು ಘಟನೆ ಆಗುತ್ತೆ ಅಂತ. ನೋಡಿ ವೆಪನ್ ನೋಡಿ, ಚಾಕು. ಇದೇ ಚಾಕುವಿನಿಂದ ನಿಶ್ಚಿತ್ನನ್ನ ಇರಿಯಲಾಗಿರುತ್ತೆ. ಇರಿದ ನಂತರ ಸುಟ್ಟಾಕಿರೋದು ಇದು. ನೋಡಿ, ಅದು ಮಾರ್ಕ್ ಮಾಡ್ತಾ ಇದ್ದಿದ್ದು ಸೀನ್ ಆಫ್ ಕ್ರೈಮ್ ಆದಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ಬ್ಲಡ್ ಕಲೆಗಳಾಗಿದ್ದವು ಅಲ್ಲಿ. ಪೊಲೀಸರು ರೋಚಕ ಬೇಟೆ ಆಡ್ತಾರೆ. ಇಬ್ಬರು ಹಂತಕರನ್ನ ಅರೆಸ್ಟ್ ಮಾಡ್ತಾರೆ. ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಟ್ರೈ ಮಾಡಿದ್ರು. ಇಬ್ಬರನ್ನು ಗುಂಡು ಹಾರಿಸಿ ಅರೆಸ್ಟ್ ಮಾಡಿರುವುದು ಗುರುಮೂರ್ತಿ ಮತ್ತು ಗೋಪಾಲಕೃಷ್ಣ ಅಂತ. ಹುಳಿಮಾವು ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರಿಂದ ಫೈರ್ ಆಗಿದೆ. ಅರೆಸ್ಟ್ ಮಾಡೋಕೆ ಹೋದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ ಈ ಇಬ್ಬರು ಹಂತಕರು. ಆಗ ಆತ್ಮರಕ್ಷಣೆಗಾಗಿ ಪೊಲೀಸರು ಗುಂಡು ಹಾರಿಸ್ತಾರೆ ಕಾಲಿಗೆ, ಆರೋಪಿಗಳ ಕಾಲಿಗೆ. ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಈ ಕೇಸು ದಾಖಲಾಗಿದ್ದು, ಈಗ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಬೆಚ್ಚಿ ಬೀಳಿಸುವಂತಹ ಅಂಶಗಳು ಹೊರಗೆ ಬಂತು. ನೋಡಿ, ಗೋಪಾಲಕೃಷ್ಣ ಕಾಲಲ್ಲಿ ಬ್ಯಾಂಡೇಜ್ ಇದೆಯಲ್ಲ, ಅದಕ್ಕೆ ಕಾರಣ ಪೊಲೀಸರ ಮೇಲೇ ಅರೆಸ್ಟ್ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಗುರುಮೂರ್ತಿ ಗೋಪಾಲಕೃಷ್ಣ ಇಬ್ಬರೂ ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಯ್ತಾರೆ. ಈತ ಮತ್ತೊಬ್ಬ ಆರೋಪಿ ಗುರುಮೂರ್ತಿ ಪೊಲೀಸರ ಮೇಲೆ ಹೊಡೆಯೋದಕ್ಕೆ ಮುಂದಾದಾಗ ಆತ್ಮರಕ್ಷಣೆಗಾಗಿ ಪೊಲೀಸರು ಗುಂಡು ಹಾರಿಸ್ತಾರೆ. ಅದು ನೋಡಿ, ಕಾಲಿಗೆ ಗುಂಡು ಹಾರಿಸ್ತಾರೆ. ಸೊ ಕಾಲು ಗುಂಡು ಹಾಕಿದಂಥ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಾದ ನಂತರ ಅವರನ್ನು ವಶಕ್ಕೆ ಪಡ್ಕೊಳ್ತಾರೆ ಪೊಲೀಸರು. ಇವರಿಬ್ಬರೇ ಆರೋಪಿಗಳು. ಆಮೇಲೆ ಪೊಲೀಸರು ತನಿಖೆಯನ್ನು ಶುರು ಮಾಡ್ತಾರೆ. ಇವ್ರು ಯಾರು, ಇವರ ಹಿನ್ನೆಲೆ ಏನು, ಯಾಕೆ ಕಿಡ್ನಾಪ್ ಮಾಡಿದ್ರು, ಎಷ್ಟು ಹಣಕ್ಕೆ ಡಿಮ್ಯಾಂಡ್ ಇಟ್ಟರು, ಎಲ್ಲವನ್ನೂ ಕೂಡ ತನಿಖೆಯನ್ನು ಶುರು ಮಾಡಿದಾಗ ಒಂದಷ್ಟು ಬೆಚ್ಚಿ ಬೀಳಿಸುವಂತಹ ಮಾಹಿತಿಗಳು ಸಿಗ್ತವೆ. 13 ವರ್ಷದ ಬಾಲಕ ನಿಶ್ಚಿತ್, ಈತನೇ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ನಿಶ್ಚಿತ್ ಈತ ಪಾಪ ಇನ್ನು ಇಂಜಿನಿಯರೋ ಡಾಕ್ಟ್ರೋ ಪೈಲಟು ಏನೋ ಆಗಬೇಕು, IAS IPS ಆಗಬೇಕು ಅಂತ ಕನಸ್ಕೊಂಡಿದ್ದಂಥ ನಿಶ್ಚಿತ್ ಈ ಬಾಲಕನನ್ನು ಈ ಗುರುಮೂರ್ತಿ ಗೋಪಾಲಕೃಷ್ಣ ಇಬ್ಬರೂ ಸೇರಿಕೊಂಡು ಹಲ್ಲೆ ಮಾಡಿ ಚಾಕುವಿನಿಂದ ಇರಿದು ಕೊಲೆ ಮಾಡಿಬಿಡ್ತಾರೆ. ಪೊಲೀಸರ ತನಿಖೆಯಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಯಿತು. ಏನೇನು ಅಂತ ಹೇಳಿಬಿಡ್ತೀನಿ. ಬಾಲಕರ ತಂದೆ ಖಾಸಗಿ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ರು. ಆಮೇಲೆ ಇದೇ ಅಚ್ಯುತ್ ಅವರ ಮನೆಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು ಗುರುಮೂರ್ತಿ ಅನ್ನೋನು. ಆಗಾಗ ಮನೆಗೆ ಹೋಗಿ ಬರ್ತಾ ಇದ್ದಂತೆ ಗುರುಮೂರ್ತಿ, ಪರಿಚಯಸ್ಥನೇ ಅಲ್ಲಿಗೆ. ಬಾಲಕನ ಕಿಡ್ನಾಪ್ ಮಾಡಿದ್ದು ಚಾಲಕ ಗುರುಮೂರ್ತಿನೇ. ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂತಹ ಪ್ರಕರಣದ ಮಾಸ್ಟರ್ ಮೈಂಡು. ಕಿಡ್ನಾಪ್ ಮಾಡಿದ್ಮೇಲೆ ರಾತ್ರಿನೇ ಈ ಆರೋಪಿಗಳು ಕೊಲೆ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಕೊಲೆ ಮಾಡಿದ ಮೇಲೆ ಆರೋಪಿಗಳು ಫ್ಯಾಮಿಲಿಗೆ ಫೋನ್ ಮಾಡಿ 5 ಲಕ್ಷ ರೂಪಾಯಿ ಕೊಡಿ ಅಂಥೇಳಿ ಗುರುಮೂರ್ತಿ ಮತ್ತು ಗೋಪಾಲಕೃಷ್ಣ ಡಿಮ್ಯಾಂಡ್ ಇಡ್ತಾರಂತೆ. ಇದೇನೋ ಅರ್ಥ ಆಗಲಿಲ್ಲ. ಈಗ ಸಾಮಾನ್ಯವಾಗಿ ಈ ಕಿಡ್ನಾಪ್ ಕೇಸ್ಗಳಲ್ಲಿ ಹೆಂಗೆ ಅಂತಂದರೆ, ಕಿಡ್ನಾಪ್ ಮಾಡಿ ನಿಮ್ಮ ಮಗನ್ನ ಕಿಡ್ನಾಪ್ ಮಾಡಿದ್ದೀವಿ 5 ಲಕ್ಷ ಕೊಡಬೇಕು ಅಂತ. 5 ಲಕ್ಷ ಸಣ್ಣ ಅಮೌಂಟ್ ಡಿಮ್ಯಾಂಡ್ ಮಾಡೋದಿಲ್ಲ. ಅಷ್ಟು ಕಷ್ಟಪಟ್ಟು ಕಿಡ್ನಾಪ್ ಮಾಡಿದ್ದಾರೆ, ಸಿಕ್ಕಾಕೊಂಡ್ರೆ ಮುಗೀತು ಅಂಥೇಳಿ ಒಂದು ಲೈಫ್ ಟೈಮ್ ಸೆಟ್ಲ್ಮೆಂಟು ಅಂತ ಕೇಳ್ತಾರೆ ಯೂಶ್ವಲಿ. ಆದರೆ ಇಲ್ಲಿ ಡೌಟ್ ಬರೋದಕ್ಕೆ ಕಾರಣ ಅಂತಂತಂದರೆ, ಒಂದು, ಈ ನಿಶ್ಚಿತ್ನನ್ನು ಚಾಕುವಿನಿಂದ ಇರಿದು ಕೊಲೆ ಮಾಡಿ ಸುಟ್ಟು ಹಾಕಿ ನಂತರ ಕಾಲ್ ಮಾಡೋದು. ಕಾಲ್ ಮಾಡಿ 5 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ದು. ಈ ಎರಡೂ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ಈ ಗುರುಮೂರ್ತಿ ಅನ್ನೋನು ಈ ನಿಶ್ಚಿತ ತಂದೆ, ಅವ್ರ ತಂದೆಗೆ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ಕೊಂಡಿದ್ದ ಅಂತ. ಸೊ ಇದೆಲ್ಲ ಅಂಶಗಳು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಅಪ್ರಾಪ್ತ ಬಾಲಕನು
ಬಾಲಕ ಒಬ್ಬರು ಟ್ಯೂಷನ್ಗೆ ಹೋಗಿಬಿಟ್ಟು ವಾಪಸ್ ಬಂದಿಲ್ಲ ಅಂತ ಅವರು ಪೋಷಕರು ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಆವಾಗ ಒಂದು ಮಿಸ್ಸಿಂಗ್ ಕೇಸ್ ಒಂದು ರಿಜಿಸ್ಟರ್ ಮಾಡಿ ಡೀಟೇಲ್ಸ್ ಎಲ್ಲ ಕೇಳಿದ್ದೀವಿ. ಡೀಟೇಲ್ಸ್ ಸ್ವಲ್ಪ ಕೊಟ್ಟಿದ್ದಾರೆ. ಅವರು ಎಲ್ಲಿ ಓದ್ತಾ ಇದ್ದಾರೆ ಮತ್ತು ಎಲ್ಲಿ ಟ್ಯೂಷನ್ಗೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಟ್ಯೂಷನ್ಗೆ ಹೋಗಿ ಬರುವಾಗ ಟ್ಯೂಷನ್ಗೆ ಹೋಗಿ ಮತ್ತೆ ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ. ಸೊ ಅದಾದ ನಂತರ ನಾವು ಆ ಕೇಸ್ ಎಂಕ್ವೈರಿ ಮಾಡ್ತಾಯಿದ್ದು, ಇನ್ವೆಸ್ಟಿಗೇಷನ್ ಮಾಡೋ ಸಮಯದಲ್ಲಿ ಇವತ್ತು ಮಧ್ಯಾಹ್ನ ಮೇಲೆ ಇಲ್ಲಿ ಈ ಪನ್ನೇರುಘಟ್ಟೆಯಿಂದ ಕಗ್ಲಿಪುರ ಹೋಗುವ ರಸ್ತೆಯಲ್ಲಿ ಒಂದು 10 ಬಾಲಕನ ಮರ್ಡರ್ ಮಾಡಿ ಸುಟ್ಟಿದ್ದಾರಂಥ ಮಾಹಿತಿ ನಮ್ಮ ಈ ಬನ್ನೇರುಘಟ್ಟ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ. ಬನ್ನೇರುಘಟ್ಟ ಇನ್ಸ್ಪೆಕ್ಟ್ರು ಮತ್ತು ಅವ್ರ ಸ್ಟಾಫ್ ಹೋಗಿಬಿಟ್ಟು ಅಲ್ಲಿ ಸ್ಪಾಟ್ ನೋಡಿದ ನಂತರ ಮತ್ತೆ ಈ ಸಿಟಿನಲ್ಲಿ ಏನಾದರೂ ಮಿಸ್ಸಿಂಗು ಯಾರಂತ ಏನಾದರೂ ಘಟನೆ ಆಗಿದೆ ಅಂತ ಹೇಳಿದಾಗ ನಮಗೆ ಇಮ್ಮಿಡಿಯೇಟ್ಲಿ ಗೊತ್ತಾದ ನಂತರ ಅವ್ರ ಜೊತೆ ಮಾತಾಡಿ ನಾವು ಸ್ವಲ್ಪ ಚೆಕ್ ಮಾಡಿದ್ದೀವಿ. ಅವ್ರು ಏನು ನಿನ್ನೆ ಸಾಯಂಕಾಲ ಹೋಗೋ ಸಮಯದಲ್ಲಿ ಯಾವ ಥರ ಬಟ್ಟೆ ಹಾಕ್ಕೊಂಡಿದ್ದಾರೆ ಅಂತ ಚೆಕ್ ಮಾಡಿ ಆ ಫೋಟೋ ತೆಗೆಸ್ಕೊಂಡು ಕನ್ಫರ್ಮ್ ಮಾಡಿದ್ದೀವಿ. ಅದೇ ಕೊಡ್ತಾರೆ ನಮ್ಮ ಆನೇಕಲ್ ಪ್ರತಿನಿಧಿ ರಾಘವೇಂದ್ರ ಲೈವ್ನಲ್ಲಿ. ರಾಘವೇಂದ್ರ, ಈ ಕೇಸ್ನಲ್ಲಿ ಒಂದೆರಡು ಅನುಮಾನಗಳು ಹುಡ್ತಾ ಇದೆ. ಒಂದು, ಕಿಡ್ನ್ಯಾಪ್ ಮಾಡಿದ ಮೇಲೆ ಆತ ಆ ಹುಡುಗನನ್ನು ಚಾಕುವಿನಿಂದ ಇರಿದು ಕೊಲೆ ಮಾಡಿ ನಂತರ ಮನೆಗೆ ಫೋನ್ ಮಾಡ್ತಾನೆ. ಆ ಫೋನ್ ಮಾಡಿದ್ದು ಅಲ್ಲದೆ 5 ಲಕ್ಷ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಈ ಎರಡೂ ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು. ಒಂದು, ಕೊಲೆ ಮಾಡಿದ್ಮೇಲೆ ಫೋನ್ ಮಾಡ್ತಾರೆ, ಮತ್ತೊಂದು ಕಡೆ ಬರೀ 5 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾನೆ ಅಂತ. ಸೊ ಇದೇನೋ ಬೇರೆ ಏನೋ ಇದೆ ಇದರ ಹಿಂದೆ ಅನ್ನೋದು ಒಂದು ಅನುಮಾನ. ಎಸ್ ಶರತ್, ನಿಜಕ್ಕೂ ಈ ಒಂದು ಅನುಮಾನ ಎಲ್ಲರಿಗೂ ಕೂಡ ಕಾಡ್ತಿರುವಂತದ್ದು. ಯಾಕೆಂದ್ರೆ ಈಗ ಸಾಮಾನ್ಯವಾಗಿ ಕಿಡ್ನಾಪ್ ಅನ್ನ ಮಾಡಿದ ನಂತರ ಹಣವನ್ನ ಡಿಮ್ಯಾಂಡ್ ಮಾಡ್ತಾರೆ. ಒಂದು ವೇಳೆ ಆ ಹಣವನ್ನ ಅವರು ವಾಪಸ್ ಕೊಡದೆ ಹೋದ್ರೆ ಮುಂದಿನ ಯಾವುದೇ ರೀತಿ ಒಂದು ಕ್ರಮಕ್ಕೆ ಆಗಿರ್ಬೋದು, ಒಂದು ಕ್ರೈಮ್ಗೆ ಕಿಡ್ನಾಪರ್ಸ್ ಮುಂದಾಗ್ತಾರೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಮಾತ್ರ ವಿಭಿನ್ನವಾಗಿದೆ. ಯಾಕೆಂದ್ರೆ ಈತ ಒಬ್ಬ ಸ್ಪೇರ್ ಡ್ರೈವರ್ ಆಗಿ ಅಚ್ಯುತ್ ಅವರ ಮನೆಯಲ್ಲಿ ಆಗಾಗ ಹೋಗಿ ಡ್ರೈವಿಂಗ್ ಮಾಡಿ ಬರ್ತಿದ್ದಂತ ಒಬ್ಬ ವ್ಯಕ್ತಿ. ಜೊತೆಗೆ ಆತನೇ ಇವರ ಒಂದು ಹಣ, ಅವರ ಒಂದು ಆಸ್ತಿಯನ್ನೆಲ್ಲ ನೋಡಿ ಕಿಡ್ನಾಪ್ ಮಾಡಿದಾನೆ ಅಂತ ಅನ್ಕೊಳೋಷ್ಟ್ರಲ್ಲಿ ಆ ಬಾಲಕನನ್ನ ಈಗಾಗಲೇ ಅವ್ರನ್ನ ಸಾಯಿಸಿರ್ತಾನೆ. ಸಾಯಿಸಿದ ನಂತರ ಕರೆ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಇಡ್ತಾನೆ. ಇದರ ಹಿಂದೆ ನಿಜಕ್ಕೂ ಬೇರೆ ಏನೋ ಉದ್ದೇಶ ಇದೆ ಅಂತೇಳಿ ಸಾಕಷ್ಟು ಅನುಮಾನಗಳು ಕೂಡ ಬರ್ತಿರುವಂತದ್ದು. ಯಾಕೆಂದ್ರೆ ಈಗ ಬಾಲಕನನ್ನ ಮೊದಲಿಗೆ ಕಿಡ್ನಾಪ್ ಮಾಡ್ತಾರೆ, ಅದಾದ ನಂತರ ಕೊಲೆಯನ್ನು ಸಹ ಮಾಡ್ಬಿಡ್ತಾರೆ. ಆ ಬಾಲಕನನ್ನ ಅರೆಬೆಂದ ಸ್ಥಿತಿಯಲ್ಲಿ ಅವನ ಮೃತದೇಹವನ್ನ ಬಿಟ್ಟು ಅಲ್ಲಿಂದ ಹೊರಟು ಹೋಗ್ತಾರೆ. ಅದಾದ ನಂತರ ಇದೀಗ ಮತ್ತೆ ಕರೆ ಮಾಡಿ ಅವರಿಗೆ ಹಣವನ್ನ ಡಿಮ್ಯಾಂಡ್ ಮಾಡೋದು, ಇದು ಎಲ್ಲ ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕುವಂತ ಒಂದು ವಿಚಾರ ಆಗಿದೆ. ಈಗಂತೂ ಸದ್ಯಕ್ಕೆ ಗೋಪಾಲಕೃಷ್ಣ ಜೊತೆಗೆ ಗುರುಮೂರ್ತಿ ಇಬ್ಬರನ್ನು ಕೂಡ ಪೊಲೀಸರು ಬಂಧಿಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದಾಗ ಅವರ ಕಾಲುಗಳಿಗೆ ಗುಂಡನ್ನ ಹಾರಿಸಿ ಸದ್ಯಕ್ಕೆ ಪೊಲೀಸರು ಅವ್ರನ್ನ ಬಂಧಿಸಿರುವಂತದ್ದು. ಆರೋಪಿಗಳು ಇದೀಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ದಾರೆ. ಇನ್ನು ಚಿಕಿತ್ಸೆಯ ನಂತರ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾರೆ. ಜೊತೆ ತನಿಖೆಯಲ್ಲಿ ಏನು ಸತ್ಯಾಸತ್ಯತೆ ಇದೆ, ಇದರ ಹಿಂದೆ ಬೇರೆ ಏನಾದ್ರೂ ಉದ್ದೇಶ ಇತ್ತು ಅನ್ನೋ ಒಂದು ಮಾಹಿತಿ ಹೊರಬರುತ್ತೆ. ಶರತ್, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.